ತಲೆನೋವಿಗೆ ಅಂತ ನುಂಗೋ ಮಾತ್ರೆಗೆ ಹೇಗೆ ಗೊತ್ತಾಗುತ್ತೆ ತಲೆಯಲ್ಲೇ ತೊಂದರೆ ಇದೆ ಅಂತ ಹೋಗಿ ಕಡಿಮೆ ಮಾಡುತ್ತೆ ಅಂತ ನಿಮ್ಗೆ ಯಾವಾಗಲೂ ಡೌಟ್ ಇರುತ್ತಲ್ವಾ? 60 ದಿನ 60 ಶರೀರದಲ್ಲಾಗೋ ತೊಂದರೆ ಬಗ್ಗೆ ತಿಳ್ಕೊಳ್ಳೋಣ. ನಾನು ನಿಮ್ಮ ವೈದ್ಯ ಅರುಣ್. ಯೂಶಲಿ ನೀವು ಮಾತ್ರೆ ನುಂಗಿದಾಗ ಹೊಟ್ಟೆಗೆ ಹೋಗುತ್ತೆ, ಹೊಟ್ಟೆಯಲ್ಲಿ ಜೀರ್ಣ ಆಗಿ ಕೆಳಗಡೆ ಹೋಗಿ ಕರಳಲ್ಲಿ ಹೀರ್ಕೊಂಡು ನಿಮ್ಮ ರಕ್ತದಲ್ಲಿ ಮಿಕ್ಸ್ ಆಗಿಬಿಡುತ್ತೆ. ಇವಾಗ ಎಲ್ಲಿ ನೋವು ಆಗ್ತಿರುತ್ತಲ್ವಾ ಆ ಜಾಗದಲ್ಲಿ ಪ್ರೋಸ್ಟಾಗ್ಲ್ಯಾಂಡಿನ್ ಅನ್ನೋ ಒಂದು ಕೆಮಿಕಲ್ ಉತ್ಪಾದನೆ ಆಗ್ತಿರುತ್ತೆ. ಈ ಪ್ರೋಸ್ಟಾಗ್ಲ್ಯಾಂಡಿನ್ ಕೆಮಿಕಲಿಂದನೇ ನಮ್ಮ ಮೆದುಳಿಗೆ ಆ ಜಾಗದಲ್ಲಿ ತೊಂದರೆ ಆಗ್ತಿದೆ, ಅಲ್ಲಿ ನೋವು ಮತ್ತು ಬಾವು ಮತ್ತು ಉಷ್ಣಾಂಶ ಜಾಸ್ತಿ ಆಗೋಗೆ ಸಿಗ್ನಲ್ ಕೊಡುತ್ತೆ. ಸೊ ಈ ರಕ್ತದಲ್ಲಿರೋ ಮಾತ್ರೆ ಏನಿರುತ್ತಲ್ವಾ ಆ ಮಾತ್ರೆಗೆ ಕೆಪಾಸಿಟಿ ಏನಿರುತ್ತೆ ಅಂದರೆ ಈ ಪ್ರೋಸ್ಟಾಗ್ಲ್ಯಾಂಡಿನ್ ಪ್ರೊಡಕ್ಷನ್ನ ಸ್ಟಾಪ್ ಮಾಡೋದು. ಸೊ ಈ ರಕ್ತದಲ್ಲಿರೋ ಮಾತ್ರೆ ಎಲ್ಲೆಲ್ಲೆಲ್ಲ ಪ್ರೋಸ್ಟಾಗ್ಲ್ಯಾಂಡಿನ್ ಪ್ರೊಡಕ್ಷನ್ ಜಾಸ್ತಿ ಆಗ್ತಿರುತ್ತೆ ಅಲ್ಲೆಲ್ಲ ಅದನ್ನ ಸ್ಟಾಪ್ ಮಾಡುತ್ತೆ. ಸೊ ಮಾತ್ರೆ ತಲೆಗೆ ಹೋಗಿ ಕೆಲಸ ಮಾಡಲ್ಲ, ಮಾತ್ರೆ ರಕ್ತದಲ್ಲೇ ಇರುತ್ತೆ, ಆದರೆ ಆ ಜಾಗದಲ್ಲಿ ಆ ಪ್ರೋಸ್ಟಾಗ್ಲ್ಯಾಂಡಿನ್ ಅನ್ನೋ ಕೆಮಿಕಲ್ನ ಉತ್ಪಾದನೆ ಆಗೋದನ್ನು ಬಂದ್ ಮಾಡುತ್ತೆ. ಉತ್ಪಾದನೆ ಬಂದ್ ಮಾಡುತ್ತೆ, ಬ್ರೈನಿಗೆ ಸಿಗ್ನಲ್ ಹೋಗಲ್ಲ, ನಿಮಗೆ ನೋವು ಗೊತ್ತಾಗಲ್ಲ. ಸೊ ನೆಕ್ಸ್ಟ್ ಟೈಮ್ ನೀವು ಮಾತ್ರೆ ನುಂಗುವಾಗ ಈ ಕಾನ್ಸೆಪ್ಟ್ನ ತಲೆಲಿಟ್ಕೊಳ್ಳಿ. ಮತ್ತು ನಿಮಗೆ ಯಾವಾಗಲೂ ತಲೆನೋವು ಕೊಡ್ತಿರ್ತಾರಲ್ವ ಆ ವ್ಯಕ್ತಿಗೆ ಈ ರೀಲ್ನ ಶೇರ್ ಮಾಡಿ. ಧನ್ಯವಾದ.